ಪಂಚತಂತ್ರ ಕಥೆಗಳು ಕರ್ನಾಟಕದ ತೊಗಲು ಗೊಂಬೆ ಆಟ ಶೈಲಿಯಲ್ಲಿ ಹಿರಿಯರು ದೀಪಗಳನ್ನು ಹಚ್ಚಿ ಇಂದಿನ ಕತೆಗೆ ಹೆಸರು ಇಡುತ್ತಾರೆ. ಕಾಗೆಗಳು ಗೂಬೆಗಳು ಮಾಡಿದ ಯುದ್ಧ. ಹಗಲಿನಲ್ಲಿ ಕಾಗೆಗಳು ತಮ್ಮ ರಾಜನ ಸುತ್ತು ಗುಂಪುಗೂಡುತ್ತವೆ. ಮೇಘವರ್ಣ. ರಾತ್ರಿಯಲ್ಲಿ ಗೂಬೆಗಳು ದಟ್ಟವಾಗಿ ದಾಳಿ ಮಾಡಿ ಗೂಡುಗಳನ್ನು ಹಾಳು ಮಾಡುತ್ತವೆ. ಅನೇಕ ಕಾಗೆಗಳು ನಾಶವಾಗುತ್ತವೆ. ವ್ಯಸನದಿಂದ ಬಾಗುತ್ತದೆ. ಮೇಘವರ್ಣ. ತೆರೆದ ಯುದ್ಧವು ತನ್ನ ಜನರಿಗೆ ಫಲ ಕೊಡಲಿಲ್ಲ. ಅಷ್ಟರಲ್ಲಿ ವಯಸ್ಸಾದ ಸಚಿವನು, ಸ್ಥಿರಜೀವಿ, ಕಪಟದಿಂದ ಗೆಲ್ಲಲು ಅನುಮತಿ ಕೇಳುತ್ತಾನೆ. ಅವನು ರೂಪಿಸುವ ಉಪಾಯ ನಂಬಿಸಲು ಅವನದೇ ಗೂಡು ಗುಂಪು ಅವನನ್ನು ರೆಕ್ಕೆಗಳನ್ನೆಲ್ಲ ಕಿತ್ತು ಬಿಟ್ಟು ಹೋಗುತ್ತದೆ. ಪ್ರಭಾತದಲ್ಲಿ ಅವನು ಗೂಬೆಗಳ ಗುಡ್ಡದ ಕೆಳಗೆ ಹೊರಹಾಕಲ್ಪಟ್ಟವನಂತೆ ಬಿದ್ದಿರುತ್ತಾನೆ. ನನ್ನ ರಾಜನು ನನ್ನನ್ನು ತಳ್ಳಿಬಿಟ್ಟನು. ನನಗೆ ಆಶ್ರಯ ಕೊಡಿ, ನಾನು ನಿಮಗೆ ಸೇವೆ ಮಾಡುತ್ತೇನೆ ಎಂದು ಅವನು ವಿನಂತಿಸುತ್ತಾನೆ. ಕಾಗೆ ಎಂದರೂ ಕಾಗೆಯೇ, ಅವನನ್ನು ಒಳಗೆ ಬಿಡಬೇಡಿ ಎಂದು ಕೆಲವರು ಎಚ್ಚರಿಸುತ್ತಾರೆ. ಅವನನ್ನು ಒಳಗೆ ಬಿಡಿ, ತಳ್ಳಿ ಹಾಕಲ್ಪಟ್ಟ ಶತ್ರುವು ನಮಗೆ ಉಪಯೋಗವಾಗುವ ಸಾಧನನಾಗಬಹುದು ಎಂದು ಇತರರು ಒತ್ತಾಯಿಸುತ್ತಾರೆ. ದಿನದಿನವೂ ಆ ಜೀರ್ಣ ಕಾಗೆ ತನ್ನ ಜಾಗದ ಬಳಿಯಲ್ಲಿ ಒಣಗಿದ ಕಡ್ಡಿಗಳನ್ನು ಸೇರಿಸುತ್ತಿರುತ್ತಾನೆ. ಹಗಲಿನಲ್ಲಿ ಬೆಳಕು ಕುಂಟಾದ ಗೂಬೆಗಳು ಒಳಗೆ ನಿದ್ರಿಸುವಾಗ ಅವನು ಮೌನವಾಗಿ ಕೆಲಸ ಮಾಡುತ್ತಾನೆ. ಎಲ್ಲವೂ ಸಿದ್ಧವಾದಾಗ ಅವನು ಹೊರಗೆ ಹೋಗಿ ತನ್ನ ರಾಜನನ್ನು ಕರೆಸಿಕೊಳ್ಳುತ್ತಾನೆ. ಕಾಗೆಗಳು ಬೆಂಕಿಯನ್ನು ಕರೆ ತಂದು ಸೇರಿಸಿದ ಕಡ್ಡಿಗಳಿಗೆ ಹಚ್ಚುತ್ತವೆ. ಗುಹೆಯ ಬಾಯಿಯಲ್ಲಿ ಬೆಂಕಿ ಹೊಗೆ ತುಂಬಿಕೊಳ್ಳುತ್ತದೆ. ಹಗಲಿನಲ್ಲಿ ಕುಂಟಾದ ಗೂಬೆಗಳು ಹೊರಗೆ ತಪ್ಪಿಸಿಕೊಳ್ಳಲಾಗದೆ ಸಿಕ್ಕಿಹಾಕಿಕೊಳ್ಳುತ್ತವೆ. ಹೀಗೆ ಕಾಗೆಗಳು ಬಲದಿಂದಲ್ಲ, ಬುದ್ಧಿಯಿಂದ ಬದುಕುಳಿಯುತ್ತವೆ. ಸುಳ್ಳು ಶರಣಾಗತರಿಂದ ನಿಮ್ಮ ಕೋಟೆಯನ್ನು ಕಾಯ್ದುಕೊಳ್ಳಿ, ಚಾತುರ್ಯವೇ ಯುದ್ಧ ಗೆಲ್ಲಿಸುತ್ತದೆ. ಗೆಲ್ಲಿಸುತ್ತದೆ.